ಬೆಂಗಳೂರು ನಗರದ ಮಧ್ಯಮ ವರ್ಗದ ಮನೆ. ಅಲ್ಲಿ ಓದುತ್ತಿದ್ದ ಒಬ್ಬ ಹುಡುಗ ಅರ್ಜುನ್. ಅವನ ಜೀವನ ದೊಡ್ಡದು ಏನೂ ಅಲ್ಲ, ಆದರೆ ಅವನಿಗೆ ಕಾಲೇಜು, ಸ್ನೇಹಿತರು, ಸಣ್ಣ ಸಣ್ಣ ಆನಂದ ಎಲ್ಲವೂ ಇತ್ತು. ಆದರೆ ಒಂದು ವಿಷಯ ಮಾತ್ರ ಅವನಿಗೆ ಹಳೆಯ ಗಾಯವಾಗಿ ಉಳಿದಿತ್ತು. ಅವನು ಪ್ರೀತಿಸಿದ ಹುಡುಗಿ ಮಾಯಾ ಒಂದು ದಿನ ಅವನ ಜೊತೆ ಮಾತಾಡದೆ ದೂರ ಹೋದಳು. ಮಾಯಾ ಹೋದ ಬಳಿಕ ಅರ್ಜುನ್ ತನ್ನ ಮನಸ್ಸಿನ ನೋವನ್ನು ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲಿ ಬರೆದುಕೊಳ್ಳಲು ಶುರುಮಾಡಿದ. ಬೆಳಿಗ್ಗೆ ಒಂದು ದುಃಖದ ಹಾಡು, ಸಂಜೆ ಒಂದು ಒಂಟಿತನದ ಫೋಟೋ. ಸ್ನೇಹಿತರು ಕೇಳುತ್ತಿದ್ದರು, ಏನಯ್ಯ, ನಿನ್ನ ಸ್ಟೇಟಸ್ ನೋಡಿದ್ರೆ ಹೃದಯವೇ ಒಡೆದು ಹೋಗುತ್ತೆ. ಏನಾದ್ರೂ ಸಮಸ್ಯೆ ಇದೆಯಾ? ಅರ್ಜುನ್ ನಗುಮುಖದಲ್ಲಿ ಹೇಳುತ್ತಿದ್ದ, ಇದು ಸ್ಟೇಟಸ್ ಅಷ್ಟೇ, ನಿಜ ಜೀವನ ಅಲ್ಲ. ಆದರೆ ಒಳಗೊಳಗೆ ಅವನು ಒಡೆದು ಹೋಗುತ್ತಿದ್ದ. ಒಂದು ರಾತ್ರಿ, ಗಂಟೆ ಬೆಳಿಗ್ಗೆ 11:45. ಎಲ್ಲರೂ ನಿದ್ದೆಗೆ ಜಾರಿದಾಗ ಅರ್ಜುನ್ ಫೋನ್ ಹಿಡಿದುಕೊಂಡಿದ್ದ. ಅವನ ಸ್ಟೇಟಸ್ನು ನೋಡಿಕೊಂಡು ಕುಳಿತಿದ್ದಾಗ ಹಠಾತ್ ಮೆಸೇಜ್ ಸೌಂಡ್. ಅದು ಮಾಯಾ ಅಲ್ಲ, ಅವನು ನಿರೀಕ್ಷಿಸದ ವ್ಯಕ್ತಿ, ಅವನ ಕ್ಲಾಸ್ನಲ್ಲಿದ್ದ ಅನುಶ್ರೀ. ಮೆಸೇಜ್ನಲ್ಲಿ ಬರೆಯಲಾಗಿತ್ತು, ಅರ್ಜುನ್, ನಿನ್ನ ಸ್ಟೇಟಸ್ ನಾನು ಪ್ರತಿದಿನ ನೋಡುತ್ತೇನೆ. ನೀನು ದುಃಖದಲ್ಲಿದ್ದರೂ ನಿನ್ನ ನಗು ನನಗೆ ಸ್ಫೂರ್ತಿ ಕೊಟ್ಟದೆ. ಹೆಚ್ಚು ಜನರು ನಿನ್ನ ನಗು ನೋಡೋಕೆ ಕಾಯುತ್ತಿದ್ದಾರೆ. ದಯವಿಟ್ಟು ನಿನ್ನ ನಗುವನ್ನು ಕಳೆದುಕೊಳ್ಳಬೇಡ. ಅರ್ಜುನ್ ಅದೇ ರಾತ್ರಿ ಅಳುತ್ತಾ ನಿದ್ರೆಗೆ ಜಾರಿದ. ಮುಂದಿನ ದಿನ ಬೆಳಗ್ಗೆ ಅವನ ಸ್ಟೇಟಸ್ ಬದಲಾಗಿತ್ತು. ಈ ಬಾರಿ ಯಾವುದೇ ದುಃಖದ ಹಾಡಿಲ್ಲ, ಆದರೆ ಒಂದು ಸಿಂಪಲ್ ಮೆಸೇಜ್, ಜೀವನ ನೋವಿಗಾಗಿ ಅಲ್ಲ, ಜೀವನ ಬೆಳಕಿಗಾಗಿ. ಅವನ ಸ್ನೇಹಿತರು ಆಶ್ಚರ್ಯದಿಂದ ನೋಡಿದರು. ಅವನ ಮುಖದಲ್ಲಿ ಒಂದು ಹೊಸ ನಗು. ಅರ್ಜುನ್ಗೆ ಆಗ ಅರ್ಥವಾಯಿತು, ಕೆಲ ಸಮಯದಲ್ಲಿ ಒಬ್ಬರ ಒಂದು ಮೆಸೇಜ್ ನಮ್ಮ ಸಂಪೂರ್ಣ ಜೀವನವನ್ನು ಬದಲಿಸಬಹುದು.